ಹಾಯ್ ನಮಸ್ತೆ. ನಿಮ್ಮ ಒಂದು 3 ನಿಮಿಷ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ನಾನು ಈ ವಿಚಾರ ಹೇಳ್ತಿದ್ದೀನಿ ಅಂದರೆ, ಈ ವಿಚಾರನ ಸ್ವಲ್ಪ ಕೇಳ್ತು ಅಂದರೆ ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಯಾವುದಪ್ಪ ಅಂದರೆ ಸತಿಗಮನ. ಈ ವಿಚಾರ ನೀವು ಕೂಡ ಬುಕ್ಕಲ್ಲಿ ಓದಿರ್ತೀರ, ನಾನು ಕೂಡ ಓದಿದ್ದೆ. ಈ ವಿಚಾರನ ಕ್ಲೀನಾಗೆ ಕ್ಲಾರಿಟಿ ಕೊಟ್ಟಿಲ್ಲ, ಆಯಿತಾ? ಈ ವಿಚಾರನ ಹೇಗೆ ಪುಸ್ತಕದಲ್ಲಿ ಕೊಡಬೇಕಾಯಿತು ಅಂದರೆ, ಅವರು ಅದನ್ನು ಬಿಟ್ಟು ಒಂದು ಸಮುದಾಯನ ಈ ಹಿಸ್ಟ್ರಿ ಕ್ರಿಯೇಟ್ ಮಾಡಿರ್ತಾರಲ್ಲ, ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೆ ಹೋಗಿ, ಈ ನಮ್ಮ ರಾಜಕಾರಣಿಗಳು ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೆ ಹೋಗಿ ಇನ್ನೊಂದು ಸಮುದಾಯದ ಹಿಸ್ಟ್ರಿನ ತಿರ್ಚಿ ಮಿರ್ಚಿ ಮಾಡ್ತಾರಲ್ಲ, ಸೊ ಈ ಥರ ಮಾಡಿಬಿಟ್ಟಿದ್ದಾರೆ. ನಾನು ಹಿಸ್ಟ್ರಿನ ಕ್ಲೀನಾಗಿ ಹೇಳ್ತೀನಿ. ಸತಿಗಮನ ಪದ್ಧತಿ ಅಂದರೆ ತುಂಬ ಜನ ಹೇಳ್ತಿದ್ದಾರೆ, ನಿಮ್ಮ ಹಿಂದೂ ಸಮುದಾಯದಲ್ಲಿ ಹೆಣ್ಮಕ್ಳು ಕೂಡ ಸಾಯ್ತಾಯಿದ್ರು, ಗಂಡ ಸತ್ತ ಮೇಲೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಹೌದು, ಸಾಯ್ತಾಯಿದ್ರು. ಕಾರಣ ಏನು? ಕಾರಣ ಏನು ಹೇಳ್ತಾ ಇಲ್ಲ. ಕಾರಣ ನಾನು ಹೇಳ್ತೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಈ ಸತಿಗಮನ ಪದ್ಧತಿ ಯಾವಾಗ ಬರ್ತದೆ ಅಂದರೆ, ಈ ಎಕ್ಸ್ ಮೊಘಲರನ್ನೋರು ಯಾರಿರ್ತೀರ, ಆ ಮೊಘಲರು ದಾಳಿ ಮಾಡಿ ಅಂದರೆ ದಂಡೆತ್ತಿ ಬಂದಾಗ ಬೇರೆ ರಾಜ್ಯಗಳ ಮೇಲೆ ಅಲ್ಲಿ ರಾಜರನ್ನು ಸಾಯಿಸಿ, ಅದಾದಮೇಲೆ ಏನು ಮಾಡ್ತಿರ್ತಾರೆ, ನೆಕ್ಸ್ಟ್ ಟಾರ್ಗೆಟ್ ಏನಿರ್ತದೆ ಅವ್ರದ್ದು? ಅರಮನೆ. ಕಾರಣ ಅಲ್ಲಿನ ಹೆಣ್ಮಕ್ಳು ಮತ್ತು ಅಲ್ಲಿರೋಂಥ ಚಿನ್ನಾಭರಣಗಳು. ಫಸ್ಟ್ ಹೋಗಿ ಅವ್ರು ಚಿನ್ನಾಭರಣಗಳನ್ನ ತಗೋತಿರ್ತಿಲ್ಲ, ಫಸ್ಟ್ ಟಾರ್ಗೆಟ್ ಮಾಡ್ತಿದ್ದೆ ಅಲ್ಲಿನ ಹೆಣ್ಣು ಮಕ್ಳುಗಳ ಮೇಲೆ. ಅವಾಗ ಏನು ಮಾಡ್ತಾ ಇರ್ತಾರೆ, ಆ ಹೆಣ್ಮಕ್ಳು ಇಲ್ಲ ಸಾಯೋದಾಗಲಿ, ಅಲ್ಲಿಂದ ತಂದೆಯ ರಾಜ್ಯಕ್ಕೆ ಓಡೋಗೋದಾಗಲಿ ಏನೋ ಒಂದು ಮಾಡ್ತಾ ಇರ್ತಾರೆ. ಅಲ್ಲೇ ಇದ್ದು ಸತ್ತೋಗಿರೋಂಥ ಹೆಣ್ಮಕ್ಳುಗಳನ್ನ ಈ ಎಕ್ಸ್ ಮೊಘಲರು ಏನು ಮಾಡ್ತಾ ಇರ್ತಾರೆ ಅಂದರೆ, ಬಲವಂತವಾಗಿ ಆ ಹೆಣ್ಣು ಮಕ್ಕಳ ಡೆಡ್ ಬಾಡಿ ಜೊತೆ, ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ ಈ ವಿಚಾರನ, ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಈ ವಿಚಾರನ ತಿಳಿದಂತಹ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ರಾಣಿಯವರು ಏನು ಮಾಡ್ತಾರೆ ಅಂದರೆ, ಇದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು, ಅಂತ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಆ ಅರಮನೆ ಒಳಗೆ ಒಂದು ಅಗ್ನಿಕುಂಡ ಥರ, ಆ ಅಗ್ನಿಕುಂಡದೊಳಗೆ ಯುದ್ಧ ಅಕಸ್ಮಾತು ಸತ್ತಾಗ ಸುದ್ದಿ ಏನಾದ್ರು ಬಂತು, ಈ ದಂಡೆತ್ತಿ ಬರ್ತಾಯಿದ್ದಾರೆ ಅಂತಾಗ ಅಗ್ನಿಕುಂಡದೊಳಗೆ ಅವರೇ ಹೋಗಿ ಬೀಳ್ತಾ ಇರ್ತಾರೆ. ಓಕೆ, ಇಲ್ಲ ಅಂತಂದರೆ ಆ ಗಂಡ ಸತ್ತ ಮೇಲೆ ಶವ ಬಂದ ಮೇಲೆ ಆ ಶವದ ಜೊತೆ ಇವರು ಕೂಡ ಬೆಂಕಿಗೆ ಆಹುತಿ ಆಗ್ತಾ ಇರ್ತಾರೆ. ಯಾಕೆ ಅಂತ ಗೊತ್ತಾಯ್ತಾ? ಇಲ್ಲಾಂದರೆ ಅಕಸ್ಮಾತು ಸತ್ತಿಲ್ಲ ಅಂದರೆ ಈ ಮೊಘಲರು ಏನು ಮಾಡ್ತಾರೆ, ಅವ್ರ ಮೇಲೆ ಬಲವಂತ ಮಾಡಿ ಇರ್ತಾರೆ. ಇಲ್ಲ ಅಂದರೆ ಸತ್ರು ಕೂಡ ಬಿಡ್ತಾ ಇರೋದಿಲ್ಲ. ಈ ಕಾರಣಕ್ಕೆ ಸತಿಗಮನ ಪದ್ಧತಿ ಅನ್ನೋದು ಬರುತ್ತೆ. ಇದನ್ನು ಅರಿದು ಹೋದಂಥ ಈ ಒಂದು ಸಮುದಾಯ ಏನಿದೆ, ಇದ್ರ ಬಗ್ಗೆ ಮಾತಾಡ್ತಾ ಇರುತ್ತೆ, ಅವರಿಗೆ ಬಾಯಿ ಮುಚ್ಚಿಸೋಕ್ಕೆ ಈ ವಿಡಿಯೋನ ಶೇರ್ ಮಾಡಿ.